ಅಮ್ಮ ಇದು ಹೊಲ್ದ ಸರಿ ಆಗ್ಲಿಲ್ಲ, ನನ್ಗೆ ಹೇಳ್ದಲ್ಲ ಕರೆಕ್ಟ್ ಟೈಟ್ ಮಾಡ್ಲಿಕ್ಕೆ. ಎಷ್ಟು ಸಲ ಹೊಲ್ದ್ರೆ ಸರಿ ಆಗ್ಲಿಕ್ಕೆ, ಎಷ್ಟು ಸಲ ಹೊಲಿಯುದು? ನನಗೆ ಸರಿ ಹೊಲ್ದು ಕೊಡಿ, ನಂಗೆ ಸರಿ ಆಗ್ಲಿಲ್ಲ. ನಿಮ್ಮದೆಂತ ಗಲಾಟೆ? ಹಾ ಪ್ರವೀಣ, ಈಗ ನೆನಪಾಯ್ತು ಅಕ್ಕಂದು. ಫುಲ್ ಬಿಸಿ ಅಕ್ಕ, ಮಾತಾಡಿ ಬುಡ್ಸೋದಿಲ್ಲ. ಹೇ ನಿಮ್ಗೆ ರಜೆನಾ? ಹೌದು ಮಾವ, ನಮ್ಗೆ ಪ್ರಾಜೆಕ್ಟ್ ವರ್ಕ್ ಉಂಟು ಕಾಲೇಜಲ್ಲಿ, ಅದಕ್ಕೆ ರಜೆ ಕೊಟ್ಟಿದ್ದಾರೆ. ಇನ್ನೊಂದು ಚಾನ್ಸ್. ಮಾವ ಚಾ ಮಾಡಿ ಬರ್ತೇನೆ. ಬೇಡನ, ಸ್ವಲ್ಪ ಕುಡಿರಿ ಮಾವ. ಬೇಡ, ಸುಮ್ನೆ ಕೂತ್ಕೊಳ್ಳಿ. ಮತ್ತೆ ಪ್ರವೀಣ ಏನ್ ಈ ಕಡೆ? ಅಕ್ಕ ನಮ್ಮ ಮಹೇಶ್ ಅನ್ನ ಹೆಲ್ತ್ ಇನ್ಸೂರೆನ್ಸ್ ಬಗ್ಗೆ ಮಾತಾಡಿ ಬರ್ಲಿಕ್ಕೆ ಹೇಳಿದ್ರು, ಹಾಗೆ ಅಲ್ಲಿ ಮಾತಾಡಿ ಇಲ್ಲಿ ಬಂದದ್ದು. ಅದೌದು, ನಿಮ್ಗೆ ಹೆಲ್ತ್ ಇನ್ಸೂರೆನ್ಸ್ ಮಾಡ್ಲಿಲ್ವಾ? ನಾವ್ ಅದನ್ನೆಲ್ಲ ಮಾಡಿಲ್ಲ ಮಾವ, ನಮ್ಗೆ ಇಂಟ್ರೆಸ್ಟ್ ಇಲ್ಲ. ಎಂತದ ಹೆಲ್ತ್ ಇನ್ಸೂರೆನ್ಸ್ ಮಾಡ್ಬೇಕಾ? ನಮಗದ್ರ ಅಗತ್ಯ ಇಲ್ಲ ಮಾವ. ಅಲ್ಲಮ್ಮ, ನೋಡು ಪ್ರವೀಣ, ಅದೊಂದು ವಿಷಯ ಬಿಟ್ಟು ಮತ್ತೆ ಎಂತ ಬೇಕಾದ್ರೂ ಮಾತಾಡು. ಸರಿ ಸರಿ, ನಾವು ಒತ್ತಾಯ ಮಾಡುದಿಲ್ಲ, ಇಂಟ್ರೆಸ್ಟ್ ಇದ್ರೆ ಮಾತ್ರ ಮಾಡಿ. ನಮ್ಗೆ ಬೇಕಾದ್ರೆ ನಾವೇ ಹೇಳ್ತೇವೆ. ಆಯ್ತಾಯ್ತು. ಹಲೋ, ಹೌದಾ? ಇಲ್ಲ ಇದ್ದೇನೆ, ಬಂದೆ ಬಂದೆ ಬಂದೆ. ಒಂದು ಅರ್ಜೆಂಟ್ ಕಾಲ್ ಇತ್ತು. ಊಟ? ಇಲ್ಲ ಇಲ್ಲ, ಬೇಡ ಬೇಡ ಬೇಡ, ನೀನು ನೋಡು, ಬರ್ತೇನೆ. ಇವನಂದ್ರೆ ಇನ್ಸೂರೆನ್ಸ್ಗೆ ಸೇರಿ ನಮಗೆ ಕಷ್ಟ ಆಯ್ತು. ಹೌದು, ಟಾರ್ಗೆಟ್ ಟಾರ್ಗೆಟ್ ಅಂತ ಹೇಳಿ ನಮ್ಮ ದುಡ್ಡು ವೇಸ್ಟ್ ಮಾಡಿ ಜೀವ ತಿಂತಾರೆ. ಕಾರಣ ಹಲೋ ಹಲೋ ಮಾವ, ಅರ್ಜೆಂಟ್ ಆಗಿ ವಿಕೋಸ್ ಹಾಸ್ಪಿಟ್ಲಿಗೆ ಬರ್ತೀರಾ? ಯಾಕೆ, ಏನಾಯ್ತು? ಅಮ್ಮನಿಗೆ BP ಹೈ ಆಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೇವೆ. ಹೌದಾ? ಪ್ಲೀಸ್ ಮಾವ, ಬೇಗ ಅವನು ಬನ್ನಿ. ನಿಮಿಷ, ಬಂದೆ 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 ಬಂದಾಯ್ತಾ? ಥ್ಯಾಂಕ್ ಯು ಮಾವ, ನೀವು ಕರೆಕ್ಟ್ ಟೈಮ್ಗೆ ಬಂದು ಹಾಸ್ಪಿಟ್ಲಿಗೆ ಬಿಲ್ ಕಟ್ಟಿದ್ರಿ. ನೀವು ಬಂದಿರಲಿಲ್ಲ ಅಂತಿದ್ರೆ ನಾನು ಏನ್ ಮಾಡ್ತಿದ್ದೋ ನನಗೆ ಗೊತ್ತಿಲ್ಲ. ರಿಲೇಟಿವ್ಸ್ಗೆ ಎಲ್ಲರಿಗೂ ಕಾಲ್ ಮಾಡಿದ್ದೀನಿ, ಒಬ್ರು ಹೆಲ್ಪ್ ಮಾಡಲಿಲ್ಲ. ಥ್ಯಾಂಕ್ ಯು ಮಾವ. ಇರ್ಲಿ ಬಿಡಮ್ಮ, ಅವಳು ನನ್ನ ಅಕ್ಕ ತಾನೆ. ನೋಡು, ಬೇಜಾರು ಮಾಡ್ಕೋಬೇಡ. ನಾನು ಇಲ್ಲಿ ಬಿಸ್ನೆಸ್ಗೋಸ್ಕರ, ನನ್ನ ಟಾರ್ಗೆಟ್ಗೋಸ್ಕರ ಮಾತಾಡ್ತಿಲ್ಲ. ನೋಡು, ನಾವು 2 ವೀಲರಲ್ಲಿ ಹೋಗ್ತೇವೆ, ಹೆಲ್ಮೆಟ್ ಹಾಕಿ ಹೋಗ್ತೇವೆ. ಕಾರಲ್ಲಿ ಹೋಗ್ತೇವೆ, ಸೀಟ್ ಬೆಲ್ಟ್ ಹಾಕ್ತೇವೆ. ಯಾಕೆ, ಆಕ್ಸಿಡೆಂಟ್ ಆಗ್ಬೇಕಂತಾನ? ಅಲ್ಲ ತಾನೆ. ಆಕ್ಸಿಡೆಂಟ್ ಆದ್ರೆ ಸೇಫ್ಟಿಗೊಂದು ಇರ್ಲಿ ಅಂತ. ಅದೇ ತರ ಹೆಲ್ತ್ ಇನ್ಸೂರೆನ್ಸ್ ಅಂದ್ರೆ ನಮ್ಮ ಬದುಕಿನ ಭದ್ರತೆಗೋಸ್ಕರ ಮಾಡೋದು. ಯಾರಿಗೂ ಏನ್ ಆಗ್ಬಾರ್ದು. ಒಂದ್ ವೇಳೆ ಆದ್ರೆ ಹಾಸ್ಪಿಟಲ್ ಬಿಲ್ ಕಟ್ಟೋಕೆ ಯಾರ್ಯಾರ ಹತ್ರ ಕೈಕಾಲು ಹಿಡಿಯೋದು, ಸಾಲ ಮಾಡೋದು, ಬ್ಯಾಂಕ್ ಲೋನ್ ಮಾಡೋದೆಲ್ಲ ತಪ್ಪುತ್ತಲ್ವಾ? ಅದಕ್ಕೆ ಹೆಲ್ತ್ ಇನ್ಸೂರೆನ್ಸ್ ಅಂದ್ರೆ ಅದು ನಮ್ಮೆಲ್ಲರ ಜವಾಬ್ದಾರಿ. ಸರಿ, ನಾನು ನಾಳೆ ಬರ್ತೇನೆ. ಅಮ್ಮ ನನ್ನ ಚೆನ್ನಾಗಿ ನೋಡ್ಕೋ, ಆಯ್ತಾ? ಮಾವ, ನಮಗೂ ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ತೀರಾ?